ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂದುಕೊಂಡಂತೆ ಎಲ್ಲವೂ ನಡೆದರೆ ಬದುಕಿಗೆ ಸ್ವಾರಸ್ಯವೇ ಇರುವುದಿಲ್ಲ, ಅಲ್ಲಲ್ಲಿ ತಿರುವುಗಳಿದ್ದರೇನೇ ಸಾಮರ್ಥ್ಯ ಚಾಲಕನಿಗೆ ಹರ್ಷ. ಹೌದಲ್ವಾ ಸ್ನೇಹಿತರೆ? ಇವಾಗ ನೀವೇನೋ ಒಂದು ಗುರಿನ ಅನ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ, ಆ ಒಂದು ಗುರಿನ ತಲುಪಬೇಕು ಅಂತ. ಸೊ ನೀವು ಅಂದ್ಕೊಂಡಿದ್ದ ತಕ್ಷಣ ಎಲ್ಲ ದಾರಿನೂ ಕೂಡ ನಿಮಗೆ ಸುಲಭವಾಗಿ ನಿಮ್ಮ ಗುರಿ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋದಾಗ ನಿಮಗೆ ಜೀವನದಲ್ಲಿ ಕಷ್ಟದ ಒಂದು ಅರಿವು ಅನ್ನೋದು ಇರೋದೇ ಇಲ್ಲ. ಯಾವುದನ್ನೇ ಆಗಲಿ ನಾವು ಕಷ್ಟಪಟ್ಟು ಅದನ್ನು ಪಡ್ಕೊಂಡಾಗ ನಮಗೆ ಅದ್ರ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ಇಲ್ಲ ನಾವು ಇಷ್ಟಪಟ್ಟಿದ್ದೆಲ್ಲ ತುಂಬಾ ಬೇಗ ಸಿಕ್ಕಾಗ ಅದನ್ನು ನಾವು ಕಳ್ಕೊಂಡ್ರು ಕೂಡ ನಮಗೇನು ಕೂಡ ನೋವಾಗೋದಿಲ್ಲ. ಅದಕ್ಕಾಗೇ ಹೇಳೋದು ನಮ್ಮ ಜೀವನದಲ್ಲಿ ಗುರಿನೇ ಆಗ್ಬೋದು, ಯಾವುದೇ ಒಂದು ಕೆಲಸನೇ ಆಗ್ಬೋದು, ಅಂದ್ಕೊಂಡಿದ್ದ ತಕ್ಷಣ ಸಿಕ್ಕಾಗ ನಮಗೆ ಯಾವತ್ತೂ ಕೂಡ ಅದ್ರ ಬೆಲೆ ಅನ್ನೋದು ಅರ್ಥ ಆಗೋದಿಲ್ಲ. ಹಾಗೆ ನಾವು ಕಷ್ಟಪಟ್ಟು ಅದರಲ್ಲಿ ಬರುವಂತಹ ತಿರುವುಗಳು ಅಂದರೆ ಕಷ್ಟಗಳನ್ನೆಲ್ಲ ದಾಟಿ ಅದಕ್ಕೆ ನಮ್ಮಂತ ಇರುವಂತಹ ಒಂದು ಸವಾಲತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡ್ತೀವಿ ನೋಡಿ, ಆವಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮಗೂ ಕೂಡ ಜೀವನದಲ್ಲಿ ಯಾವ ಒಂದು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕೂಡ ಪರಿಸ್ಥಿತಿ ಕಲಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಕಷ್ಟಗಳನ್ನು ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಹೀಗೆಲ್ಲ ಆಗತ್ತೆ, ನಾನು ಹಾಗಿರ್ಬೋದು ಹೀಗಿರ್ಬೋದು ಅಂತ ಏನೇನೋ ಒಂದು ಖುಷಿ ವಿಷಯಗಳನ್ನೇ ನಾವು ನೋಡಿರ್ತೀವಿ. ಅಂದರೆ ನಾವು ಒಂದು ಯೋಚನೆ ಮಾಡುವಾಗ ಆ ಒಂದು ಆಲೋಚನೆಯಲ್ಲಿ ಬರೀ ಖುಷಿ ವಿಷಯಗಳನ್ನೇ ಇಟ್ಕೊಂಡಿರ್ತೀವಿ. ದುಃಖದ ವಿಚಾರಗಳನ್ನ ನಾವು ಅಳವಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಲ್ವಾ? ಆದರೆ ಜೀವನದಲ್ಲಿ ಬರುವಂತಹ ದುಃಖದ ವಿಚಾರಗಳು ನಮ್ಮ ಜೀವನದಲ್ಲಿ ನಮಗೆ ಯಾರು ಹತ್ತಿರ ಆಗ್ತಾರೆ, ಹಾಗೆ ನಮ್ಮಿಂದ ಯಾರು ದೂರ ಆಗ್ತಾರೆ, ನಮ್ಮ ಜೀವನದಲ್ಲಿ ನಮ್ಮ ಜೊತೆ ಇರೋದ್ರಲ್ಲಿ ಯಾರು ಕೆಟ್ಟವರು ಒಳ್ಳೆಯವರು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಒಂದು ಪಾಠನ ನಮಗೆ ಕಲಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿಯೇ ನಿಮ್ಮ ಜೀವನ ಒಂದೊಂದು ದಾರಿಯಲ್ಲಿ ಪ್ರತಿಯೊಂದು ತಿರುವಲ್ಲೂ ಕೂಡ ನೀವು ಒಂದೊಂದು ಪಾಠನ ಕಲಿತಾ ಹೋಗ್ತೀರಾ. ಅದಕ್ಕಾಗಿ ಬರುವಂತಹ ತಿರುವುಗಳಲ್ಲಿ ಯಾವತ್ತೂ ಕೂಡ ಅಲ್ಲೇ ನಿಂತ್ಕೊಳ್ದೆ ತುಂಬಾ ಹೆದರುಕೊಳ್ಳೋದು ಅಥವಾ ಬೇರೆ ಯಾರೋ ಬರಲಿ ಅಂತ ಇನ್ನೊಬ್ಬರಿಗೆ ಕಾಯೋದನ್ನು ಬಿಟ್ಟು ನಮ್ಮ ಒಂದು ಜೀವನನ ಹೇಗೆ ನಾವೇ ಮುಂದುವರಿಸ್ಕೊಂಡು ಹೋಗಬಹುದು, ಆ ಒಂದು ತಿರುವನ್ನು ನಾನು ಮುಂದೆ ದಾಟಿ ಹೋಗೋ ದಾರಿನ ಹುಡುಕೋದು ಹೇಗೆ ಅನ್ನೋದು ಕೂಡ ನಮ್ಮ ಮೇಲೇ ಡಿಪೆಂಡ್ ಇರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.